ಎಲ್ರಿಗೂ ಶರಣು. ನಾನು ನಿಮ್ಮ ನಿತೀಶ್. ನಾವು ಇವತ್ತು ಕೊಪ್ಪಳದಲ್ಲಿರೋ ಒಂದು ಗರಡಿ ಮನೆಯನ್ನು ನೋಡೋಕೆ ಬಂದಿದ್ದೀವಿ. ಇದು ಎಲ್ಲೈತಪ್ಪ ಅಂತಂದ್ರೆ ಕಡಿಯಾರ್ ಕಂಬದಿಂದ ಪೇಟೆ ಮಹೇಶ್ವರ ಗುಡಿ ಹತ್ರ ಬರೋ ಪಕ್ಕಕ್ಕೆ ಒಂದು ರೋಡ್ ಐತಿ. ಅಲ್ಲೇ ಜಸ್ಟ್ ಸ್ಟಾರ್ಟಿಂಗ್ಗೆ ಇದೊಂದು ಗರಡಿ ಮನೆ ಐತಿ. ಇದು ಭಾಳ ಸುಮಾರು ವರ್ಷ ಹಳೆಯದು. ಇದು ಈಗ ರಿನೋವೇಟ್ ಮಾಡ್ಯಾರ. ಇದ್ರ ಬಗ್ಗೆ ಎಲ್ಲ ನೋಡ್ಕೊಂಬರ. ಗರಡಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಇವರು ಪಂದ್ಯಗಳನ್ನು ಆಡಿದಾರ. ಅವ್ರ ಬಗ್ಗೆ ಈ ಗರಡಿ ಮನೆ ಬಗ್ಗೆ ಮತ್ತು ಅವರ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋವಂತ ಬರ್ರಿ. ಅಣ್ಣ, ನಿಮ್ಮ ಹೆಸರು ಏನಣ್ಣ? ಅಬ್ಬಾಸ್ ಅಲಿ. ಅಬ್ಬಾಸ್ ಅಲಿ. ನೀವು ಎಷ್ಟು ವರ್ಷದಿಂದ ಮಾಡಿದ್ರಣ್ಣ ಇದು ತಾಲೀಮೆಲ್ಲ? ನಾವು 18-20 ವರ್ಷ, 22 ವಯಸ್ಸು ಅವಾಗಿಂದ ಮಾಡಿವಿ. ಈಗ ಏನೈತೆ ಬಿಟ್ಬಿಟ್ರಿ ನಾವು. ಬಿಟ್ಬಿಟ್ಟು ಅವಾಗ ಒಂದು ಎಷ್ಟು ಪಂದ್ಯ ಆಡಿರ? ಒಂದು 2-3-4 ಆಡಿರಿ ನಾವು. 4 ಆಡಿರಿ. ಇದು ಎಷ್ಟು ವರ್ಷದ ಜನ ಇದೆಲ್ಲ ಗರಡಿ ಮನೆ? ಇದು ಒಂದು 40-50 ವರ್ಷ ಇದ್ರಿ. 45 ವರ್ಷ. ಈಗ ಸ್ವಲ್ಪ ಇದನ್ನೆಲ್ಲ ಹೊಸದಾಗಿ ರಿನೋವೇಟ್ ಮಾಡಿ ಹೊಸದಾಗಿ ರೆಡಿ ಮಾಡಿ ಎಲ್ಲ ಹುಡುಗರಿಗೆ ಸ್ವಲ್ಪ ತರಬೇತಿ ಕೊಡೋಂತೀವಿ. ಏನ್ರಿ ಈ ಹುಡುಗರು ಬರ್ತಾವ? ಹುಡುಗರು ಬರ್ತಾವ್ರಿ. ಬರ್ತಾವು. ಇನ್ನು ಅವ್ರು ಎಲ್ಲಿ ಪಂದ್ಯ ಆಡಿಲ್ಲ? ಆಡಿಲ್ಲ. ಇವು ಸ್ವಲ್ಪ ಇವೆಲ್ಲ ಐಟಮ್ಸ್ ಅಣ್ಣ, ಇವು ಏನೇನಂತ ಒಂಚೂರು ಹೇಳ್ತೀರಾ? ಇವೆಲ್ಲ ಗಜ ಅಂತೀರಿ. ಇವು ಗಜ ಅಂದ್ರೆ ತಿರ್ಸವ್ರಿ. ಎಲ್ಲ ಸ್ವಲ್ಪ ಮೈಗೆಲ್ಲ ಸೊಡ್ಲಾಗುತ್ತೆ. ಇವೆಲ್ಲವಕ್ಕೂ ಗಜನ ಅಂತಾರ? ಹೌದ್ರಿ, ಎಲ್ಲ ಗಜನ ಅಂತಾರ. ಇವೆಲ್ಲ ಗಜ ರೀ. ಇದು ಸಲ್ಕಿರಿ ನಮ್ಮ ಮಣ್ಣು ಕಡೆ ಅದು. ಮಣ್ಣು ಕಡೆ ಹಾಕ್ರಿ ಇದು. ಇವೆಲ್ಲ ಪುಷಪ್ ಬಿಡೋದು. ಇದು ಮಣ್ಣು ಯಾವ ರೀತಿ ಇರುತ್ತೆ? ಇದು ನೀವು ಪಂದ್ಯದಿಂದ ಇದ್ದಾಗ ಹೆಂಗೆ ಹದ ಮಾಡ್ತೀರಿ? ಏನು ಇದಕ್ಕೆ ಏನೇನು ಹಾಕ್ತೀರಿ? ಇದಕ್ಕೆ ನೋಡ್ರಿ ಒಳ್ಳೆಣ್ಣೆ ಹಾಕ್ತಿವಿ, ತುಪ್ಪ ಹಾಕ್ತಿವಿ, ಏನು ಅರಿಶಿಣ ಹಾಕ್ತಿವಿ. ಎಲ್ಲ ಐಟಮ್ ಹಾಕಿ ಮಿಕ್ಸ್ ಮಾಡ್ತೀವಿ. ಹೌದ್ರಿ. ಈ ಗರಡಿ ಮನೆ ಒಳಗೆ ನಿಮ್ದು ಅವಾಗ ಹಿಂದಕ್ಕೆಲ್ಲ ಹೆಂಗಿತ್ರಿ? ಎಷ್ಟು ಜನ ಪಟುಗಳಿದ್ರು? ಏನು ನಮ್ಮ ವಯಸ್ಸಿನಾಗ ಭಾಳ ಇದ್ರಿ ಹುಡ್ರು. ಭಾಳ ಹುಡ್ರಿ. ಈಗ ಕಮ್ಮಿ ಆಗ್ಯಾರ. ಈಗೆಲ್ಲ ಜಿಮ್ ಹೋಗ್ತಾರೆ ಹುಡ್ರು. ಎಲ್ಲ ಚಟ ಕಲ್ತ್ಬಿಟ್ರ. ಹಂಗಾಗಿ ಸಲಾಗಿ ಇದ್ರ ಗಡಿ ರೆಡಿ ಮಾಡಿದ್ವಿ. ಏನ್ರಿ ಈಗ ಎಷ್ಟು ಜನ ಬರ್ತಾರಣ್ಣ ಹುಡುಗರಿಗೆ? ಬರ್ತಾವ್ರಿ. ಒಂದು ಬೆಳಗ್ಗಿನ ಬರ್ತಾವ, ಸಾಯಂಕಾಲ ಬರ್ತಾವ. ಒಂದು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತ ಇರ್ತಾವ? ಬೆಳಗ್ಗೆ ಚಾಲೂ ಇರ್ತೀರ 5 ಗಂಟೆ ಇರ್ತಾ. 5-4 ಗಂಟೆ ಇರ್ತಾವ. ಸಾಯಂಕಾಲ 9 ಗಂಟೆ ಮಟ್ಟ ಮಾಡ್ಬೋದು. 10 ಗಂಟೆ ಮಟ್ಟ ಮಾಡ್ಬೋದು. ರಾತ್ರಿ 9-10 ಗಂಟೆ ಮಟ್ಟ. ಹೌದೌದು. ನೀವು ಒಟ್ಟು ಇಲ್ಲಿ ಹೇಳ್ಕೊಡ್ತೀರ ಅಣ್ಣ? ಬರ್ತಾರೆ. ನಾವು ಬರ್ತೀವಿ. ನಾವು ಸ್ವಲ್ಪ ಕೆಲಸ ಹೋಗಿರ್ತಲ್ಲ, ಹಂಗೆ ಬರಲ್ಲ. ಹೌದ್ರಿ. ಹಂಗೇನ ಬೇಕಿತ್ತಂದ್ರೆ ಇಲ್ಲಿ ಬಂದ್ರೆ ನಿಮ್ಮನ್ನ ಮೀಟ್ ಮಾಡಿದ್ರೆ ನಿಮ್ಗೆ ಹೇಳ್ಕೊಡ್ತೀರಾ? ಎಷ್ಟು ಗರಡಿ ಮನೆ ಇತ್ತು? 5 ಅದಾವ. ಫಸ್ಟ್ ಈಗ 5 ಒಳಗೆ ಇದಾವ ಒಂದು ಈಗ ಚಾಲ್ತಿಯಾರ? ಹೌದ್ರಿ. ಒಂದು 2 ಅದಾವ್ರಿ. ಇಲ್ಲಿ ಮಿಟ್ಟಿಕೆರೆಯಾಗ ಒಂದು ಐತಿ, ಅದನ್ನ ಚಲೋ ಐತ್ರಿ. ಇದು ಈ ಥರ ರೆಡಿ ಆಗಿದೆ. ಇದು ಈಗ ನೀವು ಒಳ್ಳೆ ರೆಡಿ ಮಾಡಿ. ಇದಕ್ಕೆ ಇದು ಗೌರ್ಮೆಂಟ್ ಬೆಂಬಲ ಐತೆ ಅಂದ್ರೆ ನೀವು ಇದು ಮಾಡಕ್ಕೆ? ಗೌರ್ಮೆಂಟ್ ಐತ್ರಿ ಬೆಂಬಲ. ಇನ್ನ ಫಂಡ್ ಬಂದಿಲ್ರಿ. ಅದು ಬರ್ತಿದ್ದೀರಿ. ಎಲ್ಲ ಕೊಡ್ತಾರೆ ಅವರು. ಹಾಲು ತತ್ತಿ ಎಲ್ಲ ಕೊಡ್ತಾರೆ ಹುಡುಗರಿಗೆಲ್ಲ ತಯಾರು ಮಾಡೋದು. ನಿಮ್ಮ ಹೆಸರು? ಮಾತೇಶ್. ನಿಮ್ಮ ಹೆಸರು? ಪ್ರಕಾಶ್. ಈಗ ಎಲ್ಲ ಹುಡುಗರು ಜಿಮ್ಮಿಗೆ ಹೋಗ್ತಿರ್ತಾರ, ನೀವು ಇಲ್ಲಿ ಗರಡಿ ಮನೆಗೆ ಬಂದು ತಾಲೀಮ್ ಮಾಡಾಕಂತೀರಿ. ನಿಮ್ಗೆ ಏನು ಅನಿಸ್ತೈತಿ ಅಣ್ಣ? ಇಲ್ಲಿ ಮಾಡೋದ ಬೇರೆ ಆತಣ್ಣ, ಅಲ್ಲಿ ಮಾಡೋದ ಬೇರೆ ಆಗುತ್ತೆ. ಅಲ್ಲೆಲ್ಲ ಕುಸ್ತಿ ಅಲ್ಲ ದಂಡ ಹೊಡಿತೀವಿ, ಎಲ್ಲ ಮಾಡ್ತೀವಿ. ಅಲ್ಲಿ ಆದ್ರೆ ಬರೀ ಜುಮ್ ಅಷ್ಟೇ ಡಂಬಲ್ಸ್ ಇರ್ತೀವಿ, ಅಷ್ಟೇ ಮಾಡ್ತೀವಿ. ಇಲ್ಲಾಂದ್ರೆ ಎಲ್ಲ ಮಣ್ಣೊಳಗೆಲ್ಲ ಬಿದ್ದು ಉಳ್ಳಾಡ್ತೀವಲ್ಲ, ಇದು ಬರ್ತಾನ ಸ್ಟ್ರೆಂತ್ ಬರ್ತದೆ. ಇಲ್ಲಿ ಟೆಕ್ನಿಕ್ಸ್ ಯೂಸ್ ಮಾಡ್ತೀರಿ? ಹೌದಣ್ಣ. ಮತ್ತೆ ನಿಮಗೆ ಗರಡಿ ಮನೆಗೆ ಬರ್ಬೇಕು ತಾಲೀಮ್ ಮಾಡುವಾಗ ನಿಮಗೆ ಇನ್ಸ್ಪಿರೇಷನ್ ಯಾರು? ಹೆಂಗ? ನಮ್ಮ ಅಪ್ಪ ಅವರು ಮಾಡ್ತಿದ್ರ? ಅವರು ಎಷ್ಟು ವರ್ಷ ಮಾಡ್ಯಾರ? ಅವರೊಂದು ಸಣ್ಣರಿದ್ದಾಗ ಅವ್ರು ಒಂದು 10 ವರ್ಷ ಮಾಡ್ಯಾರ. 10 ವರ್ಷ ಮಾಡ್ಯಾರ. ಈಗ ಅವರ ನಿಮಗೆ ಇನ್ಸ್ಪಿರೇಷನ್ ಇಲ್ಲಿ ಬರಾಕ? ದಿನ ಬರ್ತೀರಾ? ನಾವು 1 ತಿಂಗಳು ಆಯ್ತಣ್ಣ, ಕಂಟಿನ್ಯೂ ಅದೇವಣ್ಣ. ಈಗ ಸ್ಟಾರ್ಟ್ ಆಗಿ 1 ತಿಂಗಳು ಆಯ್ತಾನ ಗರಡಿ ಮನೆ. 1 ತಿಂಗಳು ಆಯ್ತು. 4-4:30 ಎದ್ದು ಬಂದ್ಬಿಡ್ತೀವಣ್ಣ. 6:10-6:30 ಮಟ್ಟ ವರ್ಕೌಟ್ ಮಾಡಿ 4:15 ಎದ್ದು ಬರ್ತೀವಿ. 4:15 ಎದ್ದು ಬರ್ತೀನಿ ಬೆಳಗ್ಗೆ. ಮತ್ತೆ ಈಗ ಯಾವ ನೀವು ಮ್ಯಾಚ್ ಆಡಿರ? ಯಾವ? ಇಲ್ಲಣ್ಣ, ಈ ಸಲ ಕೊಡ್ಬೇಕಂತ ಮಾಡಿವಣ್ಣ. ಹೆಸರು ಜಾತ್ರೆ ಒಳಗಡೆ ಆಡ್ಬೇಕಂತ ಮಾಡೋಣ. ಮಣ್ಣಿನ ಗುಣ ಐತಲ್ಲಣ್ಣ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತಾನೆ. ಯಾಕಂದ್ರೆ ಇದಕ್ಕೆ ಹಾಲು, ತುಪ್ಪ, ಮೊಸರು ಈ ಥರ ಮಿಕ್ಸ್ ಮಾಡಿ ಅದ್ರ ಮಣ್ಣು ಹದ ಮಾಡಿರ್ತೀವಣ್ಣ. ಆ ಮಣ್ಣಾಗ ಬಿದ್ದು ಬಿಡೋದ್ರಿಂದ ನಮ್ಗೆ ಯಾವ ರೋಗನೂ, ಚರ್ಮ ರೋಗನೂ ಬರಲ್ಲ. ಸೊ ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತಣ್ಣ, ಗ್ಲೋನೆಸ್ ಹೆಚ್ಚಾಗುತ್ತೆ. ಸೊ 1 ಪಾಯಿಂಟ್. ಆಮೇಲೆ ಇನ್ನೊಂದಂದ್ರೆ ಅಲ್ಲಿ ವಸ್ತುಗಳ ಜೋಡಿ ಇದು ಮಾಡೋದಣ್ಣ, ಬಾಡಿ ದಂಡ್ಸೋದಣ್ಣ. ಇಲ್ಲಿ ಮನುಷ್ಯರ ಜೋಡಿ ಬಾಡಿ ದಂಡ್ಸೋಣ. ಅಲ್ಲಿಗಿನ ಫಿಟ್ನೆಸ್ ಇಲ್ಲಿ ಭಾಳ ಹಂಗಾಗಿ ಸೊ ಇಲ್ಲಿ ಬಂದದ. ನಿಮಗೆ ಯಾರು ಇನ್ಸ್ಪಿರೇಷನ್? ನಮ್ಮ ತಂದೆಯವ್ರಣ್ಣ. ಅವರು ಓಣಿ ಪೈಲಾನ್ಸ್, ಹಳೆ ಪೈಲಾನ್ಸ್. ನಿಮ್ಮ ತಂದೆಯವರು ತಾಲೀಮ್ ಮಾಡೋದು ನಿಮ್ಮ ಓಣ್ಯಾಗ ಇರೋರು ನೋಡಿ ನೀವು ಇಲ್ಲಿ ಬಂದಿರಿ?
ಇದ್ರಾಗ ಕಂಟಿನ್ಯೂ ಮಾಡೋಕಂತ ಇದೀರಿ ಒಟ್ಟು ನೋಡೋಣ ಇದ್ರಾಗ ಕಂಟಿನ್ಯೂ ಮಾಡೋಣ. ನೀವು ಎಲ್ಲಾರ ಪಂದ್ಯ ಆಡಿರಿ ಇನ್ನೂ ಪಂದ್ಯ ಆಡಿಲ್ಲ ಅಣ್ಣ, ಈ ವರ್ಷ ಇಲ್ಲ ನೆಕ್ಸ್ಟ್ ವರ್ಷ ಕೊಡ್ತೀವಿ ಅಣ್ಣ ನಾವು. ಕೊಡ್ತೀರಿ ನಾವು ಒಂದು ತಿಂಗಳು ಆದ್ ಬರಾಕತ್ತಣ್ಣ. ಒಂದು ತಿಂಗಳ ಆತಣ್ಣ ನಿಮ್ದು. ಈಗ ಈ ಬಜಾರ್ ಗಾಡಿ ಮನೆ ಒಳಗೆ ಇರೋ ಹುಡುಗರೊಳಗೆ ಸೀನಿಯರ್ ಇವ್ರ ಒಂದು ಎಕ್ಸ್ಪೀರಿಯನ್ಸ್ ಇವ್ರ ಅನುಭವ ಏನೈತಿ ಕೇಳಮ್ರಿ. ಬೈ ನಿಮ್ಮ ಹೆಸರು ಏನು ಬೈ? ಅಲ್ತಾಫ್. ಅಲ್ತಾಫ್ ಅಂತ. ನೀವು ಎಷ್ಟು ದಿನದಿಂದ ಇಲ್ಲಿ ತಾಲೀಮ್ ಮಾಡಾಕಂತೀರಿ ಬೈ? ಒಂದು ವರ್ಷ ಆಯ್ತು ನೋಡ್ರಿ. 1 ವರ್ಷ ಆಯ್ತು ನೀವು ಮಾಡಾಕ? ಮೊದ್ಲಾಗ ಮಾಡಿದ್ವಿ, ಈಗ ನಡಕ್ ಬಿಟ್ಟಿದ್ದು ಮತ್ತೆ ಚಾಲು ಮಾಡಿ. ಮತ್ತೆ ಚಾಲು ಮಾಡಿರಿ. ಈ ಜಿಮ್ಮಿಗೆ ಮತ್ತೆ ಇದಕ್ಕೆ ಏನು ವ್ಯತ್ಯಾಸ ನಿಮ್ಮ ಅನುಭವದ ಪ್ರಕಾರ? ಜಿಮ್ ಅದನ್ನ ಬಾಡಿ ಫಿಟ್ನೆಸ್ ಇರ್ತೈತ್ರಿ, ಇದೈತಲ್ಲ ಸಾಯ ಮಟ್ಟ ಫಿಟ್ನೆಸ್ ಇರ್ತೈತಿ. ಇದು ಸಾಯ ಮಟ್ಟ ಫಿಟ್ನೆಸ್, ಅದು ಬಿಟ್ರೆ ಅಂದ್ರೆ ಬಾಡಿ ಲೂಸ್ ಆಗ್ಬಿಡ್ತೈತಿ ಅಷ್ಟ. ಮತ್ತೆ ಪ್ರೋಟೀನ್ ಅದ ಇದು ತಗೊಂಡ್ ಮಾಡ, ಇದು ಹಂಗಿಲ್ಲ. ಹಂಗೇನಿಲ್ಲ ಇದು. ಈಗ ಮತ್ತೆ ನೀವು ಈಗ ತಾಲೀಮ್ ಮಾಡಕ್ ಬಂದಿರಲ್ವ? ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ? 5 ಗಂಟೆಗೆ ಬಂದು 7 ಗಂಟೆಗೆ ಹೋಗ್ತೀರಿ. 7 ಗಂಟೆ ದಿನ 2 ತಾಸು ಮಾಡ್ತೀರಿ. ಸಾಯಂಕಾಲ ಸಾಯಂಕಾಲ ಮಾಡಂಗಿಲ್ಲ. ಈಗ ನೀವು ಹೊರಗೆ ಎಷ್ಟು ಪಂದ್ಯಗಳು ಆಡಿರ್ಬೇಕು? ಒಳಗೆ ಒಂದು 3 ಆಡಿರಿ. ಯಾವ್ಯಾವ ಊರಾಗ ಆಡಿರಿ? ಒಂದು ಕಂಪ್ಲಿ, ಒಂದು ಕೊಪ್ಪಳ, ಒಂದು ಇನ್ನೊಂದು ಕೊಪ್ಪಳದಾಗ ಜಾತ್ರೆ ಗಾಡಿ. ಈ ವರ್ಷ ಮತ್ತೆ ಜಾತ್ರೆ ಬರಾಕಂತೀರಿ. ಅದು ನಿಮಗೆ ಈಗ ಅದು ಮ್ಯಾಚ್ ಗೀಚ್ ಇಲ್ಲೆಲ್ಲ ಕಲಿತೀರಿ, ಟೆಕ್ನಿಕ್ಸ್ ಎಲ್ಲ ಕಲಿತೀರಲ್ವಿ? ಅದು ನಿಮಗೆ ಹೆಂಗ ಅಲ್ಲಿ ಇದು ಹೆಲ್ಪ್ ಆಗುತ್ತೆ ನಿಮಗೆ ಮ್ಯಾಚ್ ಹೆಲ್ಪ್ ಆಗ್ತೈತಿ. ಇಲ್ಲಿ ಎಷ್ಟು ಆಡ್ತೀರಿ ಅಲ್ಲಿ ಅಷ್ಟು ಗಡ ಇದಾಗುತ್ತೆ. ಇಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಅಲ್ಲಿ ನಿಮಗೆ ರಿಸಲ್ಟ್ ಇರ್ತೈತಿ. ಇದ್ರೊಳಗೆ ಕಂಟಿನ್ಯೂ ಮಾಡೋಕಂತ. ಕಂಟಿನ್ಯೂ ಮಾಡೋದು. ನಿಮಗೆ ಯಾರು ಇನ್ಸ್ಪಿರೇಷನ್ ಬೈ? ಅಂದ್ರೆ ನೀವು ಯಾರು ನೋಡಿ ಬಂದ್ರಿ ಹಿಂಗೆ? ನಮ್ಮ ಅಪ್ಪಾರ ಪೂರ್ತಿ ಖಾನದಾನ ಐತಿ ನಮ್ದು. ನಿಮ್ದು ಫುಲ್ ಫ್ಯಾಮಿಲಿನ? ಅದೇ ನಮ್ಮ ಅಣ್ಣಾರೇ ಅಷ್ಟು ಜನ. ನಿಮ್ಮ ಅಣ್ಣಾರ ಅಷ್ಟು ಜನ ಇವ್ರು ನಿಮ್ಮ ಕುಟುಂಬನ ಇದ್ರೊಳಗೆ ವರ್ಕ್ ಮಾಡ್ಯಾರ ಹಂಗಂದ್ರೆ? ಈಗ ನೀವು ಈ ಗಡಿ ಮನೆಯೊಳಗೆ ಈಗ ಯಾರು ಹೊಸದಾಗಿ ಬಂದ್ರ ಮಾಡಿರ ಅವ್ರಿಗೆ ನಿಮ್ಗೆ ಹೇಳ್ಕೊಡಕ ಅದೆಲ್ಲ ಮಾಡ್ತೀರಿ? ಮಾಡ್ತೀವಿ. ಅಲ್ಲಿ ನಿಮ್ದು ದಿನ ಅವು ಊಟದ್ರಿ? ಊಟದ ಯಾವ ರೀತಿ ಐತಿ? ಆಹಾರ ಯಾವ್ದೈತ್ರಿ? ದಿವಸ ಊಟ ಮಾಡೋದು ಅದ ನಾರ್ಮಲ್ ಊಟನ ಮಾಡ್ತೀರಿ? ಹಂಗ ಜಿಮ್ನಾಗ ಹಂಗೇನಿಲ್ಲ, ನಾರ್ಮಲ್ ಊಟನ ಮಾಡ್ತೀರಿ? ನಾರ್ಮಲ್. ಆಯ್ತು ಬೈ, ಧನ್ಯವಾದ. ಇವ್ರಂತ ಏನಿಲ್ಲ, ಪೈಲೋನ್ ಹಿಡ್ಕೋಬೋದು, ಅವ್ರವ್ರು ಬಂದು ಕುಸ್ತಿ ಆಡಿ ಹೋಗ್ಬೋದು, ಹಂಗೇನಿಲ್ಲ. ಯಾರು ನೀವು ಬರ್ರಿ ಅನ್ನಂಗಿಲ್ಲ. ಯಾರು ಇಂಟ್ರೆಸ್ಟ್ ಇರ್ತಾ ನಾನು ಆಗ್ಬೇಕನ್ನೋದಿರ್ತಾ ಅವರೆಲ್ಲ ಬಂದು ಮಾಡ್ಬೋದಣ್ಣ. ಅವ್ರು ಯಾರೇ ಅಭ್ಯಂತರ ಮಾಡೋದಿಲ್ಲ, ಏನಿಲ್ಲ. ಇದಕ್ಕೇನು ಬೈ ಏನಾರ ಫೀಸ್ ಗೀಸ್ ಐತೆ ಬೈ? ಫೀಸ್ ಏನಿಲ್ಲ ಬೈ, ಫೀಸ್ ಏನಿಲ್ಲ ಬೈ. ನೋಡ್ರಿ, ಈಗ ಈಗಿನ ಕಾಲದಾಗ ಜಿಮ್ಗೆ ರೊಕ್ಕ ಕೊಟ್ಟು ಸಾವಿರಾರು ಗಂಟೆ ಖರ್ಚು ಮಾಡಿ ಜಿಮ್ಗೆ ಹೋಗ್ತಾರ ಹುಡುಗರು. 1-3 ತಿಂಗಳು ಹೊಡೆದು ಬಿಟ್ಟ ಮೇಲೆ ಬಾಡಿ ಎಲ್ಲ ಲೂಸ್ ಆಗ್ಬಿಡ್ತೈತಿ. ಅಂಥದ್ರೊಳಗೆ ಇಂಥ ಯುವಕರು ಗರಡಿ ಮನೆಗೆ ಬಂದು ತಾಲೀಮ್ ಮಾಡಿ ದಿನ ಮುಂಜಾನೆ ಎದ್ದು 4 ಗಂಟೆಗೆ ಎದ್ದು ಗರಡಿ ಮನೆಗೆ ಬರ್ತಾರ, ತಾಲೀಮ್ ಮಾಡ್ತಾರ. ಇದು ಹೆಂಗಂದ್ರೆ ಲೈಫ್ ಟೈಮ್ ಫಿಟ್ನೆಸ್ ಅಂತ ಹೇಳಬೇಕಂದ್ರೆ ಹುಡುಗ ಲೈಫ್ ಟೈಮ್ ಫಿಟ್ನೆಸ್. ಒಂದ್ಸಲ ನೀವು ಇದು ಜರ್ನಿ ಸ್ಟಾರ್ಟ್ ಮಾಡಿದ್ರ ನೀವು ಆ ಪ್ರೋಟೀನ್ ಈ ಪ್ರೋಟೀನ್ 3 ತಿಂಗಳ 6 ತಿಂಗಳ ಹಂಗೇನು ಟೈಮ್ ಇಲ್ಲಿದೆ. ಲೈಫ್ ಟೈಮ್ ದಿನ ಎಷ್ಟಾಗುತ್ತೆ 1-2 ತಾಸು ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ಬೇಕನ್ನೋದು ಈ ಹುಡುಗಂದು. ಇಂಥ ಸಮಾಜದಾಗ ಇಂಥ ಯುವಕರೊಳಗೆ ಇವಾಗ ಇಂಟ್ರೆಸ್ಟ್ ತೊಗೊಂಡ್ಬಂದಾನಲ್ಲ, ಇವ್ನಿಗೆ ಒಂದು ಮೆಚ್ಚುಗೆ ಕೊಡ್ಬೇಕು ನಾವು ಅಂತ ಒಳ್ಳೆ ಹುಡುಗ. ನೋಡ್ರಿ, ಯಾರು ಬರೋರಿದ್ರ ಬಜಾರ್ ಗಡಿ ಮನೆ ಅಂತೇಳಿ ಭಾಳ ದೂರ ಇಲ್ಲ, ಪ್ಯಾಟೆ ಮೇಶ್ವರ ಗುಡಿ ಹತ್ರ ಐತಿ, ಬಂದು ವಿಸಿಟ್ ಮಾಡ್ರಿ.